ಅಮೆರಿಕ ಹಾಗೂ ಇರಾನ್ ನಡುವೆ ಮುಂದುವರೆದ ಸಂಘರ್ಷ. ಇರಾನ್ ಮಾತುಕತೆಗೆ ಪ್ರಯತ್ನಿಸ್ತಾ ಇದೆ ಅಂತ ಟ್ರಂಪ್ ಹೇಳಿಕೆ ಕೊಡ್ತಾ ಇರೋದು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ತಿರಸ್ಕರಿಸ್ತಾ ಇದೆ ಇರಾನ್. ಇದನ್ನ ಮೊನ್ನೆನೇ ಗೆಸ್ ಮಾಡಲಾಗಿತ್ತು. ಟ್ರಂಪ್ ಏನಾದರೂ ಹೇಳಿಕೆ ಕೊಟ್ರೆ ಅವರು ಮಾತುಕತೆಗೆ ಪ್ರಯತ್ನಿಸ್ತಾ ಇದೆ, ಏನು ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀವಿ ಅಂತ ಟ್ರಂಪ್ ಹೇಳಿದ್ರು. ಇದನ್ನ ಸುಳ್ಳು ಅಂತ ಇರಾನ್ ಹೇಳುತ್ತೆ ಅಂತ ಗೆಸ್ ಮಾಡಲಾಗಿತ್ತು. ಅದರಂತೆಯೇ ಇದೀಗ ಇರಾನ್ ತಿರಸ್ಕರಿಸ್ತಾ ಇದೆ. ಇಲ್ಲ, ಆ ಥರದ ಮಾತುಕತೆ ಆಗೇ ಇಲ್ಲ, ಅಮೆರಿಕ ಜೊತೆ ಮಾತುಕತೆಗೆ ಎಂದಿಗೂ ನಾವು ಪ್ರಯತ್ನಿಸಿಯೇ ಇಲ್ಲ ಅಂತ ಇರಾನ್ ಹೇಳ್ತಾ ಇರೋದು. ಹಾಗಿದ್ರೆ ಯಾರು ಸುಳ್ಳು ಹೇಳಿದ್ರು, ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ಯಾತಕ್ಕಾಗಿ ಸುಳ್ಳು ಹೇಳ್ತಾ ಇದ್ದಾರೆ, ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಟ್ರಂಪ್ ನೋಡಿದ್ರೆ ಅವ್ರು ಮಾತುಕತೆಗೆ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಅಟ್ಯಾಕ್ಸ್ಗಳಾಗ್ತಾ ಇದೆ. ಈ ಕಡೆ ಇರಾನ್ನವರು ಅದನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ನಾವು ಮಾತುಕತೆಗೆ ಪ್ರಯತ್ನವೂ ಪಟ್ಟಿಲ್ಲ, ಮಾತುಕತೆ ಮಾಡುವಂಥದ್ದು ನಮಗೇನು ಇಲ್ಲೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಟ್ರಂಪು ಸುಳ್ಳು ಹೇಳ್ತಾ ಇದ್ದಾರಾ? ಜಾಗತಿಕವಾಗಿ ತನ್ನ ಪ್ರತಿಷ್ಠೆಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಟ್ರಂಪ್ ಸುಳ್ಳು ಹೇಳುವಂಥ ಹಾದಿಯಲ್ಲಿ ಪ್ರಯತ್ನದಲ್ಲಿ ಇದ್ದಾರಾ? ಇರಾನ್ನವ್ರಿಗೆ ಮಾತುಕತೆಯ ಅವಶ್ಯಕತೆ ಇದೆಯಾ? ಇವ್ರುಗಳ ಅಟ್ಯಾಕ್ ಮಾಡ್ತಾ ಇರೋದನ್ನ ನೋಡ್ತಾ ಇದ್ರೆ, ಅಥವಾ ನೀವೇನಾದರೂ ಮಾಡ್ಕೊಳ್ಳಿ, ಅದೆಲ್ಲದಕ್ಕೂ ಉತ್ತರ ಕೊಡ್ತೀವಿ ನಾವು ಅಂತ ಇರಾನ್ ವರ್ತಿಸ್ತಿರೋದನ್ನ ನೋಡ್ತಾ ಇದ್ರೆ ದಯವಿಟ್ಟು ಒಪ್ಪಂದ ಮಾಡ್ಕೊಳ್ಳಿ ಬನ್ನಿ ಅಂತ ಕೇಳ್ತಾ ಇದ್ದಾರಾ ಅನ್ನೋದೊಂದು ಪ್ರಶ್ನೆ ಇತ್ತು. ಇರಾನ್ನವ್ರಿಗೆ ಅದನ್ನೇ ಹೇಳ್ತಾ ಇದ್ದಾರೆ. ಆ ಥರದ್ದು ಯಾವುದೇ ಪ್ರಯತ್ನವನ್ನು ನಾವು ಮಾಡಿಲ್ಲ, ಮಾಡೋದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಇಲ್ಲಿ ಯಾರು ಸುಳ್ಳು ಹೇಳ್ತಾ ಇರೋದು? ಇರಾನ್ನವ್ರು ಸುಳ್ಳು ಹೇಳ್ತಾ ಇದ್ದಾರಾ? ಹಿಂದ್ಗಡೆಯಿಂದ ಬನ್ನಿ ಮಾತುಕತೆಗೆ ಅಂತ ಇರಾನ್ನವ್ರು ಕರೆದು ಆಮೇಲೆ ಎಲ್ಲರ ಮುಂದೆ ಇಲ್ಲ ನಾವು ಹಾಗೇನು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರಾ? ಅಥವಾ ಟ್ರಂಪ್ ಸುಳ್ಳು ಹೇಳ್ತಾ ಇದ್ದಾರಾ? ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ.